ಆಂಧ್ರದ ಅಲ್ಲೂರಿನಲ್ಲಿ ಭೀಕರ ಆಕ್ಸಿಡೆಂಟ್, 9 ಜನ ದಾರುಣ ಸಾವು. ಆಟೋ ಚಾಲಕನ ಬರಹಕ್ಕೆ ಭಾರೀ ಮೆಚ್ಚುಗೆ. ಅಧ್ವಾನವಾದ ಮೈಸೂರು ಅರಮನೆಯ ಕಟ್ಟಡ ನಿರ್ವಹಣೆ, ಸಿಲಿಂಡರ್ ಸ್ಫೋಟದಿಂದ 7 ಜನರಿಗೆ ಗಾಯ. ಇದರೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇಂದಿನಿಂದ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಕಳೆದ 10 ದಿನಗಳಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಜಾಗೃತಿ ಮೂಡಿಸಿದ್ದು, ಇಂದಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದೆ. ಹೀಗಾಗಿ ಸ್ವತಃ ಎಸ್ಪಿ ಕುಶಲ್ ಚೌಕ್ಸಿ ರಸ್ತೆಗಿಳಿದು ಹೆಲ್ಮೆಟ್ ಹಾಕದ ಬೈಕ್ ಸವಾರರಿಗೆ ದಂಡ ವಿಧಿಸಿ ಹೆಲ್ಮೆಟ್ ಧಾರಣೆ ಮಾಡುವಂತೆ ತಿಳಿ ಹೇಳಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಪೊಲೀಸರೆಲ್ಲರೂ ಹೆಲ್ಮೆಟ್ ಧರಿಸಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಕಳೆದ 1 ವರ್ಷದಲ್ಲಿ ಜಿಲ್ಲೆಯಲ್ಲಿ ಬೈಕ್ ಅಪಘಾತದಲ್ಲಿ 300ಕ್ಕೂ ಹೆಚ್ಚು ಮಂದಿ ಜೀವ ಕಳ್ಕೊಂಡಿದ್ದು, ಸಾರ್ವಜನಿಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಎಸ್ಪಿ ಮನವಿ ಮಾಡಿದ್ದಾರೆ. ಇನ್ನು ಸರ್ಕಾರಿ ಕಚೇರಿಗಳಿಗೆ, ಕೆಲಸ ಕಾರ್ಯಗಳಿಗೆ ಬರುವ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಹೆಲ್ಮೆಟ್ ಇದ್ರೆ ಮಾತ್ರ ಕಚೇರಿ ಒಳಗೆ ಎಂಟ್ರಿ ಕೊಡಬೇಕು ಅಂತ ಡಿಸಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಪೊಲೀಸರು ರಸ್ತೆಗಿಳಿದು ಇಂದಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸೋಕೆ ಮುಂದಾಗಿದ್ದಾರೆ. ಕೆಲವರು ಪೊಲೀಸರ ಜೊತೆಯಲ್ಲೇ ವಾಗ್ವಾದ ನಡೆಸ್ತಾ ಇದ್ದು ಸಾಮಾನ್ಯವಾಗಿದೆ. ಹೆಲ್ಮೆಟ್ ಹಾಕ್ತಾ ಇಲ್ಲ, ವಿಸಿಬಲ್ ಆಫೆನ್ಸ್ ಇದೆ, ಕಾಣಿಸುತ್ತಾ ಇದೆ ಎಲ್ಲರಿಗೆ ಎಷ್ಟು ಫಾಲೋ ಮಾಡ್ತಾ ಇದ್ದಾರೆ, ಎಷ್ಟು ಜನ ಫಾಲೋ ಮಾಡಲ್ಲ. ಸೊ ಈ ಕಾರಣ ಬಗ್ಗೆ ಸುಮಾರು ಅಪಘಾತದಿಂದ ಸುಮಾರು ಜನ ಡೆತ್ ಆಗ್ತಾ ಇದ್ದಾರೆ. ಈ ಕಾರಣ ಬಗ್ಗೆ ನಾವು ಲಾಸ್ಟ್ 1 ವೀಕಿಂದ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ನಾಟ್ ಓನ್ಲಿ ಇನ್ ಚಿಕ್ಕಬಳ್ಳಾಪುರ ಟೌನ್, ಆಲ್ ಓವರ್ ಡಿಸ್ಟ್ರಿಕ್ಟ್ ಎಲ್ಲ ತಾಲೂಕು ಲೆವೆಲ್ ಪ್ಲೇಸಸಲ್ಲಿ, ಎಲ್ಲ ಸ್ಟೇಷನ್ ಲೆವೆಲ್ ಪ್ಲೇಸಸಲ್ಲಿ ದೊಡ್ಡದು ಪ್ರೋಗ್ರಾಮ್ಸ್ ಮಾಡಿ ನಾವು ಪಬ್ಲಿಕ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇವತ್ತು ಅರೌಂಡ್ 60% ಜನ ಫಾಲೋ ಮಾಡ್ತಾ ಇದ್ದಾರೆ. ರಾಜ್ಯದ ಸುಪ್ರಸಿದ್ಧ ಪ್ರವಾಸಿ ತಾಣ ಮುಳ್ಳಯ್ಯನಗಿರಿ ತಪ್ಪಲಿಗೆ ಪ್ರವಾಸಕ್ಕೆ ಹೋಗುವ ಪ್ರವಾಸಿಗರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ 3 ಹುಲಿಗಳು ಓಡಾಡ್ತಾ ಇದ್ದು, ಸ್ಥಳೀಯರು ಹಾಗೂ ಪ್ರವಾಸಿಗರು ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕಾಗಿದೆ. ಮುಳ್ಳಯ್ಯನಗಿರಿ ಪ್ರದೇಶಕ್ಕೆ ಹೋಗುವ ರಸ್ತೆ ಪಕ್ಕದ ಶೋಲಾ ಅರಣ್ಯದ ಅಕ್ಕಪಕ್ಕವೇ ಹುಲಿಗಳು ಓಡಾಡ್ತಿದೆ. ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಪಂಡವರಹಳ್ಳಿ, ಸೀತಾಳಯ್ಯನಗಿರಿ ಕ್ರಾಸ್ ಮಧ್ಯಭಾಗದಲ್ಲಿ ಹುಲಿಗಳು ಓಡಾಡ್ತಿದ್ದು, ಗಿರಿ ತಪ್ಪಲಿನ ಪುಂಡರವಳ್ಳಿ ಗ್ರಾಮದ ಜನರಲ್ಲೂ ಆತಂಕ ಸೃಷ್ಟಿಯಾಗಿದೆ. ಇಯರ್ ಎಂಡ್, ಕ್ರಿಸ್ಮಸ್ ರಜೆ, ಹೊಸ ವರ್ಷದ ಆಚರಣೆ ವೇಳೆ ಗಿರಿ ಪ್ರದೇಶಕ್ಕೆ ಹುಲಿಗಳ ಆಗಮನ ಸಾಕಷ್ಟು ಆತಂಕ ಹುಟ್ಟಿಸಿದೆ. ಅರಣ್ಯ ಇಲಾಖೆ ಕೂಡಲೇ ಹುಲಿಗಳನ್ನು ಸ್ಥಳಾಂತರ ಮಾಡೋಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಭಾರೀ ಮಂಜಿನಿಂದ ದಾರಿ ಕಾಣದೆ ಬಸ್ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದು 9 ಮಂದಿ ಸಾವನ್ನಪ್ಪಿದ್ದಾರೆ. ಇಂದು ಬೆಳಗ್ಗೆ ಆಂಧ್ರಪ್ರದೇಶದ ಅಲ್ಲೂರಿ ಜಿಲ್ಲೆಯ ಗುಡ್ಡಗಾಡು ಪ್ರದೇಶದಲ್ಲಿ ಅವಘಡ ನಡೆದಿದೆ. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅರಣ್ಯದ ತಿರುವಿನಲ್ಲಿ ಸಂಚರಿಸುವಾಗ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಿದ್ದಿದೆ. ಜಿಲ್ಲಾಧಿಕಾರಿಗಳ ಪ್ರಕಾರ ಬಸ್ಸಿನಲ್ಲಿ 35 ಪ್ರಯಾಣಿಕರು, 2 ಚಾಲಕರು ಮತ್ತು ಒಬ್ಬ ಕ್ಲೀನರ್ ಪ್ರಯಾಣ ಮಾಡುತ್ತಿದ್ರು ಎನ್ನಲಾಗಿದೆ. ಗಾಯಾಳುಗಳನ್ನು ಸಮೀಪದ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲಿಸಲಾಗಿದೆ. ಭಾರೀ ಮಂಜಿನಿಂದಾಗಿ ಬಸ್ ಚಾಲಕನಿಗೆ ಅಪಘಾತ ಸ್ಥಳದಲ್ಲಿ ತಿರುವು ಕಾಣಿಸದ ಕಾರಣ ಈ ದುರಂತ ಸಂಭವಿಸಿರುವ ಸಾಧ್ಯತೆ ಇದೆ. ಚಿತ್ತೂರಿನಿಂದ ತೆಲಂಗಾಣದ ಭದ್ರಾಚಲಂನಲ್ಲಿರುವ ಶ್ರೀರಾಮ ದೇವಸ್ಥಾನಕ್ಕೆ ಪ್ರಯಾಣಿಕರು ತೆರಳುತ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು, ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ, ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ವರ್ತನೆ ಮತ್ತು ಹೆಚ್ಚು ಹಣ ವಸೂಲಿ ಮಾಡ್ತಾರೆ ಅನ್ನೋ ಆರೋಪವನ್ನ ಜನಸಾಮಾನ್ಯ ಮಾಡ್ತಾನೆ ಇರ್ತಾರೆ. ಇಂಥದ್ರ ಮಧ್ಯೆ ಆಟೋ ಚಾಲಕನೊಬ್ಬ ಬರಹವೊಂದು ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆಗೆ ಪಾತ್ರ ಆಗಿದೆ. ನಾನು ಒಬ್ಬ ತಂದೆ, ಅಣ್ಣ, ನಿಮ್ಮ ಸುರಕ್ಷಿತ ನನಗೂ ಕೂಡ ಮುಖ್ಯ, ಆರಾಮಾಗಿ ಕೂತ್ಕೊಳ್ಳಿ ಎಂದು ಮಹಿಳಾ ಪ್ರಯಾಣಿಕರ ಸುರಕ್ಷತೆ ಕುರಿತು ಆಟೋದಲ್ಲಿ ಬೋರ್ಡ್ ಹಾಕಿದ್ದಾರೆ. ಮಹಿಳಾ ಪ್ರಯಾಣಿಕರಿಗೆ ಧೈರ್ಯ ತುಂಬುವ ಈ ಬರಹವನ್ನು ನೋಡಿದ ಮಹಿಳಾ ಪ್ರಯಾಣಿಕರು ಫುಲ್ ಖುಷಿಯಾಗಿದ್ದಾರೆ. ಮಧ್ಯರಾತ್ರಿ 12 ಗಂಟೆಗೆ ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಮಹಿಳೆಯೊಬ್ಬರು ಈ ಬರಹ ಹಾಗೂ ಆಟೋ ಚಾಲಕನ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನೆಟ್ಟಿಗರಿಂದ ಆಟೋ ಚಾಲಕರಿಗೆ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಈ ಆಟೋದಲ್ಲಿ ಬೋರ್ಡ್ ನೋಡಿದ ಮಹಿಳಾ ಪ್ರಯಾಣಿಕರು ಯಾವುದೇ ಭಯ ಇಲ್ಲದೆ ಆರಾಮಾಗಿ ಪ್ರಯಾಣ ಮಾಡ್ತಿದ್ದಾರೆ. अभी रात के 12 बज रहे हैं. मैं रैपिडो में ट्रैवल कर रही थी. Then I read this and now I'm actually feeling safe here. ವಿಶ್ವವಿಖ್ಯಾತ ಮೈಸೂರು ಅರಮನೆ ಕಳಪೆ ನಿರ್ವಹಣೆಗೆ ಮತ್ತೊಂದು ಘಟನೆ ಸೇರ್ಪಡೆಯಾಗಿದೆ. ಅರಮನೆ ದರ್ಬಾರ್ ಹಾಲ್ ಸೋರಿದ್ದು ಆಯಿತು. ಅರಮನೆಯ ಮಹಾದ್ವಾರದಲ್ಲಿ ಕಟ್ಟಡ ಮೇಲ್ಛಾವಣಿ ಕುಸಿದಿದ್ದು ಆಯಿತು. ಈಗ ಜಯರಾಮ ಬಲರಾಮ ದ್ವಾರದ ಗೋಡೆಯಲ್ಲಿ ಭಾರಿ ಬಿರುಕು ಕಾಣಿಸಿಕೊಂಡಿದೆ. ಅಲ್ಲದೆ ಜಯರಾಮ ದ್ವಾರಕ್ಕೆ ಹೊಂದಿಕೊಂಡಿರುವ ಒಂಟೆ ರಾಮಾಚಾರ್ಯ ಆಂಜನೇಯ ದೇವಸ್ಥಾನದ ಕಟ್ಟಡ ಬಿರುಕು ಬಿಟ್ಟಿದೆ. ಬಿರುಕಿನ ಜಾಗದಲ್ಲಿ 20ಕ್ಕೂ ಹೆಚ್ಚು ಇಟ್ಟಿಗೆಗಳು ಕೆಳಗೆ ಬಿದ್ದಿದ್ದು ಕಟ್ಟಡ ಬಿರುಕಿನಿಂದ ಕಿಟಕಿಗೆ ಹಾನಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಗೋಡೆ ಕುಸಿದು ಬೀಳುವ ಪರಿಸ್ಥಿತಿಯಲ್ಲಿ ಇದೆ. ಇದೇ ಕಟ್ಟಡದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ
ನಡೀತಾ ಇತ್ತು. ಕಟ್ಟಡ ಶಿಥಿಲವಾದ ಹಿನ್ನೆಲೆ ಕಚೇರಿ ಸ್ಥಳಾಂತರಗೊಂಡಿದೆ. ನಿತ್ಯ ಸಾವಿರಾರು ಪ್ರವಾಸಿಗರು ಮೈಸೂರು ಅರಮನೆ ನೋಡಲು ಬರ್ತಾರೆ. ಆದಾಯ ಮಾತ್ರ ನೋಡುವ ಅಧಿಕಾರಿಗಳು ನಿರ್ವಹಣೆ ಮಾಡದಿರುವುದೇ ವಿಪರ್ಯಾಸ. ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು 7 ಜನ ಗಂಭೀರವಾಗಿ ಗಾಯಗೊಂಡ ಘಟನೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಡೆದಿದೆ. ಅವಘಡದಲ್ಲಿ ಗಾಯಗೊಂಡವರನ್ನ 38 ವರ್ಷದ ರಾಜ, 35 ವರ್ಷದ ಸುರೇಶ್, 27 ವರ್ಷದ ದುರ್ಗಪ್ಪ, 40 ವರ್ಷದ ಹುಸೇನಮ್ಮ, 18 ವರ್ಷದ ನಾಗರಾಜ, 17 ವರ್ಷದ ದುರ್ಗಮ್ಮ, 16 ವರ್ಷದ ವಿಷ್ಣು, 22 ವರ್ಷದ ಶ್ರೀಕಾಂತ್ ಎಂದು ಗುರುತಿಸಲಾಗಿದೆ. ಗಾಯಾಳುಗಳನ್ನ ಗಂಗಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಾಳುಗಳ ಸ್ಥಿತಿ ಕಂಡು ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ಹುಸೇನಮ್ಮ ಮನೆಯಲ್ಲಿ ಹೊಸದಾಗಿ ಸಿಲಿಂಡರ್ ತೆಗೆದುಕೊಂಡಿದ್ರು. ಬೆಳಗ್ಗೆ ಆನ್ ಮಾಡುವಾಗ ಸ್ಫೋಟಗೊಂಡಿದೆ ಎಂದು ತಿಳಿದು ಬಂದಿದೆ. ಸ್ಫೋಟದ ತೀವ್ರತೆಗೆ ಇಡೀ ಮನೆ ನೆಲಸಮವಾಗಿದೆ. ಅಲ್ಲದೆ ಅಕ್ಕಪಕ್ಕದ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ಮನೆಯ ಅಕ್ಕಪಕ್ಕ ನಿಂತವರಿಗೂ ಸುಟ್ಟ ಗಾಯಗಳು ಆಗಿವೆ. ರಾಜ ಅನ್ನೋರು ಮನೆಯಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಸ್ಪಾಟ್ ಆಗಿದೆ. ಏನಂದ್ರೆ ಬೆಳಗ್ಗೆ ಮುಂಜಾನೆ ಅವರು ಒಲೆ ಹಚ್ಚಲಿಕ್ಕೆ ಹೋಗಿದ್ರು. ಅದೊಂದು ಸಮಯದಲ್ಲಿ ಗ್ಯಾಸ್ ಲೀಕ್ ಆಗಿ ಒಮ್ಮಿಂದೊಮ್ಮೆಗ್ಲೇ ಬ್ಲಾಸ್ಟ್ ಆದ ಕೂಡಲೇ ತಕ್ಷಣ ಮನೆನೇ ಟೋಟಲಿ ಕೊಲೆಪ್ಸ್ ಆಗ್ಬಿಟ್ಟಿದೆ. ಮನೆನೇ ಟೋಟಲ್ ಬಿದ್ದು ಹೋಗ್ಬಿಟ್ಟಿದೆ. ಬ್ಲಾಸ್ಟ್ ಆದ ಕೂಡಲೇ ಪಕ್ಕದ ಮನೆಯಲ್ಲಿ ಕೂಡ ಕ್ರ್ಯಾಕ್ ಆಗ್ಬಿಟ್ಟಿದೆ. ಹೆಬ್ಬಾಳ ಗ್ರಾಮದಲ್ಲಿ ಹುಸೇನಮ್ಮ ಅನ್ನೋರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಳಗ್ಗೆ ಯಥಾರೀತಿಯಾಗಿ ಅವರು ಅಡಿಗೆ ಹಚ್ಚಬೇಕಾದ್ರೆ ಹಚ್ಚೋ ಟೈಮಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಹಂಗಾಗಿ ಇವರೆಲ್ಲರೂ ಪೇಷಂಟ್ಗಳು ಹೊರಗಡೆ ನಿಂತವ್ರು ಕೂಡ ಅವರಿಗೆಲ್ಲ ಗಾಯಗಳಾಗಿದೆ. ಇವ್ರ ಮನೆಯಲ್ಲಿ ಒಂದು 7 ಜನ ಇದ್ದಾರೆ. ಇನ್ನು ಹೊರಗಡೆ ಇದ್ದವರು ಒಂದು 3-4 ಜನ ಇದ್ದರು. ಅನ್ನೋದು ಕೇಳಿ ಟೋಟಲ್ ಒಂದು 10 ಮಂದಿ ಗಾಯ ಆಗಿದೆ. ಮನೆ ಎಲ್ಲ 4 ಗೋಡೆ ಬಿದ್ದು ಹಂಚಿನ ಮನೆಗಳು ಕಿತ್ಕೊಂಡು ಹೋಗಿತ್ತು. ಅವ್ರು ಕೂಡ ಒಂದು ಮನೆ ಗೋಡೆ ಕೂಡ ಬಿರುಕ್ಬಿಟ್ಟು ಅವ್ರದ್ದು ಮನೆ ಬೀಳೋ ಪರಿಸ್ಥಿತಿಯಲ್ಲಿ ಇದೆ. ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ನಿನ್ನೆಯಷ್ಟೇ ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ್ರು. ಅಧಿಕಾರ ಸ್ವೀಕಾರ ಮಾಡಿದ ಮೊದಲ ದಿನವೇ ಕಾರಾಗೃಹ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ಈ ವೇಳೆ ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಜೈಲಿನ ಅವ್ಯವಸ್ಥೆ ಬಗ್ಗೆ ಪದೇ ಪದೇ ವರದಿ ಆಗ್ತಾ ಇರೋದ್ರಿಂದ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಜೈಲಿನ ಮೇಲೆ ಇಲ್ಲಿವರೆಗೂ 6 ಬಾರಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಪ್ರತಿ ಬಾರಿಯೂ ನಿಷೇಧಿತ ವಸ್ತುಗಳಾದ ಮೊಬೈಲ್, ಹರಿತವಾದ ವಸ್ತುಗಳು ಸೇರಿದಂತೆ ವಿವಿಧ ವಸ್ತುಗಳು ಪತ್ತೆಯಾಗಿದೆ. ಹೇಗೆ ಇವೆಲ್ಲ ಒಳಗ್ ಬರ್ತವೆ? ರಾಜತತ್ಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿವರೆಗಿನ ಕೇಸ್ಗಳ ಸ್ಟೇಟಸ್ ಏನು ಅನ್ನೋದನ್ನ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಇನ್ನು ಇದೇ ವೇಳೆ ಅಲೋಕ್ ಕುಮಾರ್ ಡಿಜಿಪಿಯಾಗಿ ವರ್ಗಾವಣೆ ವಿಚಾರ ತಿಳಿದ ಪರಪನಗ್ರಹಾರ ಜೈಲಿನ ಸುತ್ತಲಿನ ಸ್ಥಳೀಯರು ಜಾಮರ್ಗಳಿಂದ ಆಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಜೈಲಿಗೆ ಭೇಟಿ ಕೊಟ್ಟು ಆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಬೀದರ್ ನಗರದ ಚಿಕ್ಪೇಟ್ನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು, ಡಿಸಿ ಕಚೇರಿ ಬಳಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಡಿಸಿ ಕಚೇರಿಗೆ ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಆಗಮಿಸಿ ಶೋಧ ಕಾರ್ಯ ನಡೆಸಿತು. ಡಿಸಿ ಕಚೇರಿ ಸಿಬ್ಬಂದಿಯನ್ನ ಹೊರಗಡೆ ಕಳಿಸಿ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಕಚೇರಿಯ ಸುತ್ತಲೂ ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ, ಪೊಲೀಸರಿಂದ ತೀವ್ರ ತಪಾಸಣೆ ಮಾಡಲಾಯಿತು. ಘಟನಾ ಸ್ಥಳಕ್ಕೆ ಎಎಸ್ಪಿ ಚಂದ್ರಕಾಂತ್ ಪೂಜಾರಿ ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಗರ್ಜನೆ ಮಾಡಿದ್ದು ಪುರಸಭೆಯ ವಾಣಿಜ್ಯ ಮಳಿಗೆಗಳನ್ನು ತೆರವು ಮಾಡಲಾಯಿತು. ಹೊನ್ನಾಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿದ್ದ 10 ವಾಣಿಜ್ಯ ಮಳಿಗೆಗಳನ್ನು ಅಧಿಕಾರಿಗಳು ಜೆಸಿಬಿ ಮೂಲಕ ತೆರವು ಮಾಡಿಸಿದರು. ಗದಗ ಹಾಗೂ ಹೊನ್ನಾಳಿ ರಾಜ್ಯ ಹೆದ್ದಾರಿ ಕಾಮಗಾರಿ ನಡೀತಾ ಇದ್ದು, ರಸ್ತೆ ಅಗಲೀಕರಣ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಪುರಸಭೆ ವ್ಯಾಪ್ತಿಯ ಖಾಸಗಿ ಬಸ್ ನಿಲ್ದಾಣದ ಬಳಿ ಇದ್ದ ಮಳಿಗೆಗಳನ್ನು ಪೊಲೀಸ್ ಭದ್ರತೆಯಲ್ಲಿ ತೆರವು ಮಾಡಲಾಯಿತು. ವಾಣಿಜ್ಯ ಮಳಿಗೆಗಳಲ್ಲಿ ವ್ಯಾಪಾರ ನಡೆಸ್ತಾ ಇದ್ದ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದು ಮನವೊಲಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಚೆನ್ನಪ್ಪ, ತಹಶೀಲ್ದಾರ್ ರಾಜೇಶ್ ಸೇರಿದಂತೆ ಹಲವು ಅಧಿಕಾರಿಗಳು ಇದ್ದರು.